Hi guys, welcome back to my YouTube channel. ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಾವು ದಸರಾದಲ್ಲಿ ಬಿಗ್ ಬಾಸ್ ನಾಮಿನೇಷನ್ ಆಟ ಆಡಿದ್ರೆ ಆ ವಿಡಿಯೋ ಕ್ಲಿಪ್ ಹಾಕ್ತೀನಿ, ಎಂಜಾಯ್ ಮಾಡಿ. ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಶುರುವಾಗಲಿದೆ. ಸದಸ್ಯರು ತಮ್ಮ ತಮ್ಮ ಸೂಕ್ತ ಕಾರಣಗಳೊಂದಿಗೆ ನಾಮಿನೇಟ್ ಮಾಡಬೇಕೆಂದು ಬಿಗ್ ಬಾಸ್ ಇಚ್ಛಿಸುತ್ತಾರೆ. ಸುಮಂತ್ ಅವರೇ, ಬಿಗ್ ಬಾಸ್ ನಾನು ಮಹೇಶ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಯಾಕಂದ್ರೆ ಅವ್ರು ಬೆಳಗ್ಗೆಯಿಂದಾನೇ ನೆಗಡಿ ಅಂದ್ಕೊಂಡು ಫುಲ್ಲು ಗೊನೆ ಸುರ್ಕಿಸ್ಕೊಂಡು ಸುಂಬಳ ಎಲ್ಲ ಸುರಿಸ್ಕೊಂಡು ಕೊನೆಗೆ ಆ ಬಿ ಕಾಂಪ್ಲೆಕ್ಸ್ ಗುಳಿಗೆ ಕುಡ್ಕೊಂಡು ಮನೆಯೆಲ್ಲ ಹೂಸು ಬಿಡುವುದು ಮನೆಯೆಲ್ಲ ಬಿ ಕಾಂಪ್ಲೆಕ್ಸ್ ಮೇಲೆ ಹೊಡಿತಿದೆ ಬಿಗ್ ಬಾಸ್. ಅದಕ್ಕೆ ಆ ಕಾರಣಕ್ಕೆ ನಾನು ಇವಾಗ ಬಾತ್ರೂಮ್ ಅಲ್ಲೇ ಹೋಗಿ ಏನ್ ಮಾಡ್ತಿದಾರೋ ಗೊತ್ತಿಲ್ಲ, ನೀವು ಕರೆದ್ರೂ ಬರ್ತಿಲ್ಲ ಅವರು. ಅದೇ ಕೆಲಸ ಮಾಡ್ತಿದಾರೇನೋ ಇಲ್ಲಿ. ಆ ಕಾರಣಕ್ಕೆ ನಂಗೆ ನಾಮಿನೇಟ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಬಾತ್ರೂಮ್ ಅಲ್ಲಿ ಹೋಗಿ ಬಿಡ್ತಿದಾರೇನೋ ಬಸ್ನ. ಆ ಕಾರಣಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಬಿಗ್ ಬಾಸ್ ಮಹೇಶ್ ಅವರು. ಬಿಗ್ ಬಾಸ್ ದ ರೀಸನ್ ಇಸ್ ಸೇಮ್. ನಾನು ಮಹೇಶ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ನಾನು ನಾನು ಅವನಿಗೆ ತುಂಬಾ ಟ್ಯಾಬ್ಲೆಟ್ಸ್ ತಂದು ಕೊಟ್ಟೆ, ಬಿ ಕಾಂಪ್ಲೆಕ್ಸ್ ಎಲ್ಲ ಆಯ್ತು. ಬಟ್ ಸೇಮ್ ರೀಸನ್ ಯಾವ ಇವೆಲ್ಲ ಪೂಜಾ. Yes, Big Box. Yes, Big Box. ಪೂಜಾ ಪೂಜಾ ಇವನ್ ಯಾವನ ಸೆಡೆ ನನ್ ಮಗ. Big Boss ಒಂದು ನಿಮಿಷ, ನಾನು ಸ್ವಾತಿ ಅವ್ರನ್ನೇ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಅಡಿಗೆ ವಿಷಯದಲ್ಲಾಗ್ಲಿ ಊಟ ಮಾಡೋ ವಿಷಯದಲ್ಲಾಗ್ಲಿ ಬಿಟ್ಟು ಬಿಟ್ಟು ತಿನ್ಬಿಡ್ತಾರೆ, ಎಲ್ಲ ಖಾಲಿ ಮಾಡ್ಬಿಡ್ತಾರೆ. ಆ ಕಾರಣಕ್ಕಾಗಿ ನಾನು ಸ್ವಾತಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಸರಿ ಬಿಡು. ಸ್ವಾತಿ. ಬಿಗ್ ಬಾಸ್ ನಾನು ಅವ್ರಿಗೆ ಕರೆದಿದ್ದೀನಿ, ನಾನು ಪೂಜಾ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಊಟ ಮಾಡಕ್ ಹೋಗೋಣ ಅಂತ ಅವ್ರು ಬರ್ಲಿಲ್ಲ ಬಿಗ್ ಬಾಸ್, ನಾನೇನು ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಪೂಜಾ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಆಯ್ತು ಬಿಡು. ಪುಟ್ಟಿ ಬುಟ್ಟಿ ಬಿಗ್ ಬಾಸ್ ನಾನು ಸುಮಂತ್ ಅವ್ರನ್ನ ನಾಮಿನೇಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಆವಾಗ್ಲಿಂದಾನೇ ಬರೀ ದಪ್ಪ ಆಗಿದೆಯಾ ಅಂತಿದ್ದಾರೆ, ಇದು ಆಕ್ಚುಲಿ ಚೆನ್ನಾಗಿರೋ ಅಂತಿದ್ದಾರೆ. ಅದ್ ನಂಗೆ ಇಷ್ಟ ಆಗ್ತಿಲ್ಲ. ಸೊ ಅವ್ರನ್ನೇ ನಾಮಿನೇಟ್ ದಪ್ಪ ಆಗಿರೋನ್ ದಪ್ಪ ಅನ್ನೋದ್ ಬಿಟ್ಟು ಏನ್ ಅನ್ಬೇಕಾಗತ್ತೆ? ನೀವು ತಿನ್ನಿ, ನೀವು ಆಗ್ತೀರಾ? ಸುಮ್ಮನಿರಪ್ಪ, ಜಗಳ ಆಡ್ಬೇಡಿ. ಯಾಕೆ ಜಗಳ ಆಡ್ತಿದೆ? ಇವ್ರು ಸಚಿನ್ ಅವ್ರ ಮಧ್ಯದಲ್ಲಿ ಹಾಕೋದು ನಾಮಿನೇಷನ್. ಸುಮ್ಮನಿರಪ್ಪ, ಜಗಳ ಆಡ್ಬೇಡಿ. ಯಾಕೆ ಜಗಳ ಆಡ್ತಿದೆ? ವಿಮಲ್ ಬೋಲೋ ಜುಬಾನ್ ಕೇಸರಿ. ಬಿಗ್ ಬಾಸ್ ಅವ್ರಿಗೆ ಅರ್ಜೆಂಟ್ ಆಯ್ತು ಅಂತ ಬಾತ್ರೂಮ್ ಹೋಗಿದ್ದಾರೆ. ಅವ್ರದ್ದು ಸೇಮ್ ಕಾರಣ. ಮಹೇಶ್ ಅವರು ಅದೇ ಬಿ ಕಾಂಪ್ಲೆಕ್ಸ್ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಅಲ್ಲ, ದಪ್ಪ ಅನ್ನೋದ್ ಬಿಟ್ಟು ಇನ್ನೇನ್ ಹೇಳ್ಬೇಕು ಹೇಳು? ಅಲ್ಲ, ದಪ್ಪ ಅನ್ನೋದ್ ಬಿಟ್ಟು ಇನ್ನೇನ್ ಹೇಳ್ಬೇಕು ಹೇಳು? ನಾಟ್ ಫೇರ್. ನೀನ್ ಕರ್ದಿಲ್ಲ ಅಂತ ಬಿಟ್ಟು ನನಗೆ ನಾಮಿನೇಟ್ ಮಾಡ್ತೀರಾ? ಇಲ್ಲಪ್ಪ, ಏನಿದು ನನಗೆ ನಾಮಿನೇಟ್ ಮಾಡಿಲ್ಲ. ಏನ್ರಿ ಇವರು ಹೋಗಿ ಸಿಲ್ಲಿ ಎಷ್ಟಕ್ಕೆ ನಾಮಿನೇಟ್ ಮಾಡಿದ್ದಾರೆ? ನೀವು ನಾಮಿನೇಟ್ ಆಗಿದ್ದೀರಾ?
ಅಣ್ಣ ಬಂದ ಅಣ್ಣ ಬಂದ ಅಣ್ಣ ಬಿಟ್ಟಿದ್ದಕ್ಕೆ ಕೊಟ್ಟಿದ್ರಿಂದ ನಾನು ಒಪ್ಪಲ್ಲ ನೀವು ಇದನ್ನ ಹೇಳಿ ಮಹೇಶ. ಓ ಅಳ್ಬೇಡಿ ನೀವು ಬನ್ನಿ ನೀವು ಈ ಕಡೆ ಆಫ್ಟರ್ ಆಲ್ ಒಂದು ಊಸ್ ಬಿಟ್ಟಿದ್ದಕ್ಕೆ ನಿಮ್ಮನ್ನ ನಾಮಿನೇಟ್ ಮಾಡೋರು ನೋಡಿ. ಅವರು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿತ್ತು. ಯೋ ಹೂಸ್ ಹಾಕಿರೋ ಕೇಸ್ನ ಬೆಳ್ಸಕ್ಕಾಗತ್ತಾ? ನಾಮಿನೇಟ್ ಮಾಡೋರು ನೋಡಿ.